ಬಹಳಷ್ಟು ಆಹಾರಗಳನ್ನ ನಾವು ನೀರಲ್ಲಿ ಮುಂಚೆನೆ ನೆನೆಸಿದ್ರೆ ಅದನ್ನ ತದನಂತರ ಊಟ ಮಾಡಿದ್ರೆ ನಮಗೆ ಅನುಕೂಲ ಆಗತ್ತಾ? ಇವತ್ತಿನ ವಿಡಿಯೋ ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಹಳಷ್ಟು ಜನಕ್ಕೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ, ಈ ಬಾದಾಮ್ ಅಂತದ್ದು ಇದನ್ನ ನಾವು ನೀರಲ್ಲಿ ನೆನೆಸಿ ಬೆಳಗ್ಗೆ ಸಿಪ್ಪೆ ತೆಗೆದು ಆಮೇಲೆ ತಗೋಬೇಕಾ ಅಥವಾ ಹಾಗೆ ತಗೋಬೋದಾ ಅಂತ. ಕಾರಣ ಒಂದು ಇದೆ. ನಟ್ಸ್ ಅಲ್ಲಿ, ಬಾದಾಮಲ್ಲಿ ಸಿಪ್ಪೆ ಮೇಲೆ ಫೈಟಿಕ್ ಆಸಿಡ್ ಅನ್ನೋ ಒಂದು ಅಂಶ ಇರುತ್ತೆ. ಇದೇನ್ ಮಾಡುತ್ತೆ, ನಾವು ಒಂದು ವೇಳೆ ನೆನೆಸಿಲ್ಲ, ಆ ಸಿಪ್ಪೆ ತೆಗ್ದಿಲ್ಲ, ಹಾಗೆ ತಿಂದ್ರೆ ನಮ್ಮ ದೇಹದಲ್ಲಿ ಈ ಫೈಟಿಕ್ ಆಸಿಡ್ ಬೇರೆ ಮಿನರಲ್ಸ್, ಕ್ಯಾಲ್ಸಿಯಂ, ಐರನ್, ಜಿಂಕ್ ಅಂತ ಮಿನರಲ್ಸ್ ಜೊತೆಗೆ ಕಂಬೈನ್ ಆದಾಗ ನಮ್ಮ ದೇಹಕ್ಕೆ ಈ ಮಿನರಲ್ಸ್ ನ ನಾವು ಊಟ ಮಾಡಿದ್ರು ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡಲ್ಲ. ಎಲ್ಲರಿಗೂ ಬೇಕಾಗಿರೋದೇನು, ನಾವು ಅಷ್ಟು ಊಟ ಮಾಡಿದ್ರು ಮ್ಯಾಕ್ಸಿಮಮ್ ಬೆನಿಫಿಟ್ ಅದರಿಂದ ನಮಗ್ ಬರಬೇಕು ಅಂತ ಅಲ್ವಾ? ಯಾವಾಗ್ಲೂ ನಟ್ಸ್ ನಾವು ನೆನೆಸಿ ಬೆಳಗ್ಗೆ ಆ ಸಿಪ್ಪೆ ತೆಗೆದು ತಿಂದಾಗ ಬಹಳ ಒಳ್ಳೇದು. ಎಷ್ಟು ಅವರ್ ನೆನೆಸ್ಬೇಕು ಮೇಡಮ್ ನಟ್ಸ್ ನ? ಮೊದಲನೇದಾಗಿ ನಟ್ಸ್ ಹೇಗಿದೆಯೋ, ಬಹಳ ಗಟ್ಟಿ ಇರುವಂತ ನಟ್ಸ್ ನ 8 ರಿಂದ 12 ಅವರ್ ನೆನೆಸ್ಬೋದು. ಅಂಡ್ ಸ್ವಲ್ಪ ಮೆತ್ತಗಿರೋ ನಟ್ಸ್ ನ ಕಡಿಮೆ ಅವಧಿ ನೆನೆಸಿದ್ರು ಪರವಾಗಿಲ್ಲ. ಮೂರನೇದು, ಪ್ರತಿ ಸರಿನೂ ನಾವು ನಟ್ಸ್ ನ ನೆನೆಸಿನೇ ತಗೋಬೇಕಾ? ಒಂದು ವೇಳೆ ಮರ್ತೋಗ್ಬಿಟ್ವಿ, ಬೆಳಗ್ಗೆ ಎದ್ದಾಗ ಏನ್ ಮಾಡೋದು ಹಂಗಂದ್ರೆ ನಾವು ತಗೋಬಾರ್ದ. ಎಷ್ಟೋ ಸರಿ ನಾನು ಹಾಗೆ ಮರ್ತೋಗ್ಬಿಡ್ತೀನಿ, ರಾತ್ರಿ ಎತ್ತಿಟ್ಟಿರ್ತೀನಿ, ನೀರ್ ಹಾಕಕ್ ಮರ್ತೋಗ್ಬಿಡ್ತೀನಿ. ಎಮರ್ಜೆನ್ಸಿಗೆ ಒಂದು ವೇಳೆ ರಾತ್ರಿ ನಾವು ಬಾದಾಮ್ನ ನೀರಲ್ಲಿ ನೆನ್ಸಕ್ ಮರ್ತೋದ್ರೆ ಮಾರನೇ ದಿವಸ ಒಂದಷ್ಟು ನಿಮಿಷಗಳು ನೀರಲ್ಲಿ ಕುದಿಸಿ ಆ ಸಿಪ್ಪೆ ತೆಗೆದ್ಬಿಟ್ಟು ತಿನ್ಬೋದು. ಟೇಸ್ಟ್ ಬೇರೆ ಇರುತ್ತೆ, ಸಂಪೂರ್ಣ ನಮ್ ನ್ಯೂಟ್ರಿಯನ್ ಸಿಕ್ಕಿಲ್ಲ ಅಂದ್ರೂ ಝೀರೋಗಿಂತ ಬೆಟರ್ ಅಲ್ವಾ? ನಟ್ಸ್, ಸೀಡ್ಸ್ ಅಲ್ಲಿ ಈ ಫೈಟಿಕ್ ಆಸಿಡ್ ಅನ್ನೋದು ಕಡಿಮೆ ಮಾಡೋದು ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೋದು ಒಂದು ವಿಧಾನ. ಬೇರೆ ಯಾವ ತರದ್ರಲ್ಲಿ ನಾವು ತೆಗಿಬಹುದಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಓಟ್ಸ್ ಅಲ್ಲೂ ಫೈಟಿಕ್ ಆಸಿಡ್ ಇರುತ್ತೆ. ನಾವು ಅದನ್ನ ಡ್ರೈ ರೋಸ್ಟ್ ಮಾಡಿದಾಗ ಫೈಟಿಕ್ ಆಸಿಡ್ ಕಡಿಮೆ ಆಗತ್ತೆ. ಕೇವಲ ನೀರಲ್ಲಿ ನೆನೆಸೋದು ಮಾತ್ರ ಅಲ್ಲ, ಸ್ಪ್ರೌಟಿಂಗ್ ಇರ್ಬೋದು, ರೋಸ್ಟಿಂಗ್ ಇರ್ಬೋದು, ಈ ತರದ್ರಲ್ಲೂ ನಮಗೆ ಫೈಟಿಕ್ ಆಸಿಡ್ ಕಡಿಮೆ ಆಗತ್ತೆ. ಫೈಟಿಕ್ ಆಸಿಡ್ ಕಡಿಮೆ ಆದಾಗ ಬೇರೆ ಮಿನರಲ್ಸ್ ಅಬ್ಸಾರ್ಪ್ಷನ್ ನಮ್ಮ ದೇಹಕ್ಕೆ ಹೆಲ್ಪ್ ಆಗತ್ತೆ. ಇವತ್ತಿನ ಈ ವಿಡಿಯೋದಿಂದ ನಿಮಗೆ ಒಂದು ಪ್ರಶ್ನೆ ಇತ್ತು ಅಂದ್ರೆ, ನಾವು ಸೇವನೆ ಮಾಡಕ್ ಮುಂಚೆ ಬೀಜಗಳನ್ನ ನೀರಲ್ಲಿ ನೆನೆಸ್ಬೇಕಂದ್ರೆ ಆನ್ಸರ್ ಸಿಕ್ತಲ್ಲ. ಖಂಡಿತವಾಗ್ಲೂ ನೀರಲ್ಲಿ ನೆನೆಸಿದಾಗ ನಿಮಗೆ ಹೆಚ್ಚಿನ ಉಪಯೋಗ ಆಗತ್ತೆ. ತುಂಬಾ ನ್ಯೂಟ್ರಿಷನ್ ಫುಡ್ ಹೇಗೆ ತಗೋಬೇಕು, ಯಾವ ತರ ಪ್ರಾಪರ್ ಫುಡ್ ತಗೋಬೇಕು, ಯಾವ ಟೈಮಲ್ಲಿ ತಗೋಬೇಕು, ದೆನ್ ಹೈಡ್ರೇಷನ್ ಬಗ್ಗೆ, ಸ್ಕಿನ್, ದೆನ್ PCOD, ಥೈರಾಯ್ಡ್, ಸೋ ಮೆನಿ ಗುಡ್ ಇನ್ಫಾರ್ಮೇಶನ್ಸ್ ಗೊತ್ತಾಯ್ತು ಈ ಪ್ರೋಗ್ರಾಮ್ ಇಂದ.